ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜುಕೇಷನಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಅಪಾರ್ ಐ ಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಯಾರು ರೀಸೆಂಟಾಗಿ ಅಂದರೆ 2023ರಿಂದ 2025ರವರೆಗೆ BEdನ್ನು ಮುಗಿಸಿರ್ತೀರಾ, ಸೊ ಅವರಿಗೆ ಅಪ್ಡೇಟ್ ಯುವರ್ ಅಪಾರ್ ಐ ಡಿ ಅಂತ ಮೆಸೇಜ್ ಬಂದಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಬಿಟ್ಟು ಸರ್ಚ್ ಬಾರಲ್ಲಿ ಅಪಾರ್ ಐ ಡಿ ಅಂತ ಟೈಪ್ ಮಾಡ್ಕೋಬೇಕು. ಅದಾದಮೇಲೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪಾರ್ ಐ ಡಿ ಅಂತ ಓಪನ್ ಆಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿದೆ ನೋಡಿ ಅಪಾರ್ ಐ ಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಲಾಗಿನ್ ಬಾರ್ ರಿಜಿಸ್ಟರ್ ಅಂದರೆ ನೀವೇನು ಮಾಡ್ಕೋಬೇಕು, ಡಿಜಿಲಾಕರ್ಗೆ ಲಾಗಿನ್ ಮಾಡ್ಕೋಬೇಕು. ಅಕೌಂಟ್ ಇಲ್ಲದೆ ಇದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ OTP ಬರುತ್ತೆ. ಸೊ OTPನ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡ ತಕ್ಷಣ ನೀವೇನು ಮಾಡ್ಕೋಬೇಕು, ಡಿಜಿಲಾಕರ್ಗೆ ಲಾಗಿನ್ ಆಗುತ್ತೆ. ಸೊ ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ UUCMS ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡ್ಕೊಂಬಿಟ್ಟು ಇಶ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಡಾಕ್ಯುಮೆಂಟ್ ಇಶ್ಯೂ ಆಗುತ್ತೆ. ಅದರ ಮೇಲೆ 12 ಡಿಜಿಟ್ ನಂಬರ್ ಇರುತ್ತೆ. ಸೊ ಅದೇ ನಿಮ್ಮ ಅಪಾರ್ ಐ ಡಿ ನಂಬರ್. ಆ ನಂಬರ್ನ ನೀವು ಕಾಪಿ ಮಾಡಿಕೊಂಡು ನಿಮ್ಮ UUCMS ಅಕೌಂಟ್ಗೆ ಲಾಗಿನ್ ಮಾಡ್ಕೋಬೇಕು. ಅಲ್ಲಿ ಕೆಳಗಡೆ ಫೆಚ್ ಯುವರ್ ಅಪಾರ್ ಐ ಡಿ ಅಂತ ಮೆಸೇಜ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಆ ಬಾಕ್ಸಲ್ಲಿ ನೀವು ಆ 12 ಡಿಜಿಟ್ ನಂಬರ್ನ ಎಂಟ್ರಿ ಮಾಡಿ ಫೆಚ್ ಅಂತ ಕೊಟ್ಟರೆ ಸೊ ಅಲ್ಲಿಗೆ ನಿಮ್ಮ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಅದಾದಮೇಲೆ ಸಕ್ಸಸ್ಫುಲ್ಲಿ ಅಂತ ಬಂದಮೇಲೆ ಆ ಪ್ರೊಸೆಸ್ ಅಲ್ಲಿಗೆ ಮುಗಿಯುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರೊಸೆಸನ್ನು ಮಾಡಿದರೆ ಅಲ್ಲಿಗೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ.